ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಫಾಲೂದಾ ಮಾಡ್ತಾಯಿದ್ದೀನಿ, ಇನ್ಸ್ಟಂಟ್ ಫಾಲೂದಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗರಂ ಆಗಲು ಇಟ್ಟಿದ್ದೀನಿ ನೋಡಿ. ಈ ಥರ ಇನ್ಸ್ಟಂಟ್ ಫಾಲೂದಾ ಪಾಕೆಟ್ ಸಿಗುತ್ತೆ ನೋಡಿ, ಎಲ್ಲ ಫ್ಲೇವರಲ್ಲಿ ಸಿಗುತ್ತೆ. ಇದು ಕೇಸರಿ ಫ್ಲೇವರ್ ಇದೆ ನೋಡಿ. ಇದು 35 ರೂಪಾಯಿ ಅನಿಸುತ್ತೆ ಇದ್ರ ರೇಟು. 35 ರೂಪಾಯಿ. 200 ಗ್ರಾಮ್ ಇದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೇಗೆ ಮಾಡೋದು ಅಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ, ಬೇಗನೆ ಆಗುತ್ತೆ, ಇನ್ಸ್ಟಂಟಾಗಿ ಮಾಡ್ಕೋಬೋದು. ಶುಗರು ಎಲ್ಲ ಇರುತ್ತೆ ಇದರಲ್ಲೇ, ನಾವು ಏನೂ ಹಾಕೋ ಹಾಗಿಲ್ಲ. ಹಾಲಲ್ಲಿ ಹಾಕಿದ್ರೆ ಸಾಕು ನೋಡಿ, ಹಾಲಿದ್ರೆ ಸಾಕು, ತುಂಬ ಬೇಗನೆ ಆಗುತ್ತೆ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ ಹಾಲು ಕುದ್ದಿದೆ, ಗರಂ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತ ಹಾಕ್ಕೊಂಡಿದ್ದೀನಿ ನಾನು. ಸಕ್ಕರೆ ಎಲ್ಲ ಕರಗಿದ ಮೇಲೆ ಇವಾಗ ನೋಡಿ ನಾನು ಇನ್ಸ್ಟಂಟ್ ಫಾಲೂದಾ ಪೌಡ್ರ್ ಹಾಕೋತಾ ಇದ್ದೀನಿ. ಒಮ್ಮೆ ಹಾಕಿ ಅದು ಏನು ಗಂಟಾಗುತ್ತೆ ಅನ್ನೋ ಟೆನ್ಷನ್ ಬೇಡ, ಗಂಟೇನೂ ಆಗಲ್ಲ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನೋಡಿ ಫ್ರೆಂಡ್ಸ್. ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಶಾವ್ಗೆ ಇರುತ್ತೆ, ಎಲ್ಲ ಇರುತ್ತೆ. ನಾವೇನು ಮೇಲ್ಗಡೆಯಿಂದ ಏನು ಹಾಕೋ ಅವಶ್ಯಕತೆ ಇಲ್ಲ. ಶುಗರು ಇರುತ್ತೆ, ಶುಗರ್ ಮಾತ್ರ ಸ್ವಲ್ಪ ಹಾಕಿದ್ರೆ ಸಾಕು. ನಿಮ್ಮ ಇಷ್ಟ. ಶುಗರ್ ಜಾಸ್ತಿ ತಿನ್ನೋರು ಹಾಕಿದ್ರೆ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ ನೋಡಿ. ಶುಗರ್ ಅದರಲ್ಲೇ ಇರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 15 ನಿಮಿಷನಾದರೂ ಕುದಿಬೇಕು ನೋಡಿ. ಎಲ್ಲ ಒಂದು 15 ನಿಮಿಷ ಎಲ್ಲ ಕುದಿಬೇಕು. ಚೆನ್ನಾಗಿ ಕುದ್ರೆ ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಒಂದು 10 ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ. ಹೊರಗಡೆ ಹೋಗಿ ಮತ್ತು 100 ರೂಪೀಸ್ ಒಂದು ಗ್ಲಾಸ್ಗೆ ಅಷ್ಟು ಒಬ್ರಿಗೆ ಆಗುತ್ತೆ. ಇಲ್ಲಿ ನಾವು ಅದೇ 100 ರೂಪೀಸ್ದಿಂದ ಪಾಕೆಟ್ ತಂದರೆ ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ಬೋದು ನೋಡಿ. ಇದು ನಾನು ಮಾಡ್ತಾಯಿರೋದು ಇಲ್ಲ ಅಂದರೂ ಒಂದು 10 ಜನಕ್ಕಾದರೂ ಆಗುತ್ತೆ ನೋಡಿ ಫ್ರೆಂಡ್ಸ್. 10 ಇಲ್ಲ ಅಂದರೆ 8 ಜನಕ್ಕೆ ಆಗುತ್ತೆ. ನಾನು ಒಂದು 35 ರೂಪಾಯಿ ಪಾಕೆಟ್ ತಂದಿದ್ದೆ. ಅದರಿಂದ ಹಾಲು ಮನೇಲೇ ಇರುತ್ತಲ್ಲ, ಹಾಲು ಇರುತ್ತೆ, ಅದರಲ್ಲಿ ಮಾಡಿದ್ರೆ ಸ್ವಲ್ಪ ಹಾಲು ಇಲ್ಲ ಅಂದರೆ ಸ್ವಲ್ಪ ಹಾಲು, ಸ್ವಲ್ಪ ಗಟ್ಟಿ ಹಾಲಿದ್ದರೆ ಸ್ವಲ್ಪ ಹಾಲು ಹಾಕೋಬೇಕು, ಸ್ವಲ್ಪ ನೀರು ಹಾಕ್ಕೊಳ್ಳಿ. 1 ಲೀಟ್ರಿಗೆ 1 ಪಾಕೆಟ್ ಹಾಕಿ, ಇಲ್ಲ ಅಂದರೆ ನಿಮ್ಮ ಹತ್ರ ಅರ್ಧ ಲೀಟ್ರ್ ಇದ್ದರೆ ಅರ್ಧ ಲೀಟ್ರಿಗೆ ಅರ್ಧ ಪಾಕೆಟ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು. 15 ನಿಮಿಷ ಆಯಿತು ನೋಡಿ, ನಾನು ಕುದಿಸ್ಕೋತಾ ಇದ್ದು 15 ನಿಮಿಷ ಆಯಿತು, ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡ್ತೀನಿ. ತಣ್ಣಗಾಗಿದೆ ನೋಡಿ. ಅರ್ಧ ಗಂಟೆ ನಾನು ತಣ್ಣಗಾಗಲು ಬಿಟ್ಟಿದ್ದೆ. ಇವಾಗ ಒಂದು ಬೌಲಲ್ಲಿ ಹಾಕೋತೀನಿ. ಬೌಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿಡಿ, ತಣ್ಣಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ತಣ್ಣಗಾದರೆ ತುಂಬ ಟೇಸ್ಟು ಸೂಪರಾಗಿರುತ್ತೆ. 1 ಗಂಟೆ ಫ್ರಿಜ್ಜಲ್ಲಿಟ್ಟು ಇವಾಗ ತೆಗ್ದಿದ್ದೀನಿ ನೋಡಿ. ತೆಗೆದು ಗ್ಲಾಸಲ್ಲಿ ಸರ್ವ್ ಮಾಡೋಣ ಇವಾಗ. ನೋಡಿ ನಾನು ಅಮೂಲ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಫ್ಲೇವರ್ ಇಷ್ಟನೋ ಅದು ತೊಗೊಳ್ಳಿ. ಇವಾಗ ಗ್ಲಾಸಿಗೆ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಕೆಳಗಡೆ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ ನಾನು. ಅದ್ರ ಮೇಲೆ ನಾವು ಮಾಡಿಟ್ಟಿರೋ ಫಾಲೂದಾ ಹಾಕೋಬೇಕು. ತುಂಬ ಚೆನ್ನಾಗಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ದೊಡ್ಡೋರಿಂದ ಚಿಕ್ಕವರಿಂದ ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಸರಿ ಮಾಡಿ ನೋಡಿ. ಇವಾಗ ಬೇಸಿಗೆ ಕಾಲಕ್ಕೆ ತಂಪು, ತುಂಬ ಟೇಸ್ಟು, ತಂಪು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮೇಲ್ಗಡೆ ಹಾಕೋತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು, ಮತ್ತು ನಾನು ಟ್ರೀಟಿ ಫ್ರೂಟಿ ತೊಗೊಂಡಿದ್ದೀನಿ ನೋಡಿ. ನಿಮಗೆ ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಹೊರಗಡೆಯಿಂದ ತರ್ತೀವಲ್ಲ ಅದೇ ಟೇಸ್ಟ್ ಇರುತ್ತೆ, ಅದಕ್ಕಿಂತ ಸೂಪರಾಗಿರುತ್ತೆ. ಮನೆಯಲ್ಲೇ ನಾವೇ ಮಾಡಿರೋ ಅನ್ನೋ ಒಂದು ಖುಷಿ ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಮಾಡಿಕೊಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೆಲ್ಲ ಸೂಪರಾಗಿರುತ್ತೆ ನೋಡಿ. ಈ ಥರ ಮಾಡಿಕೊಡಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಬೇಸಿಗೆ ಕಾಲಕ್ಕೆ ಸೂಪರ್ ರೆಸಿಪಿ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲ ಗ್ಲಾಸ್ಗಳನ್ನು ಸರ್ವ್ ಮಾಡ್ಕೊತೀನಿ. ಇವಾಗ ಎಲ್ಲ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊತಾ ಇದ್ದೀನಿ ನಾನು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.